ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮಂಗೆ ಪತ್ರ ಸಿಗೋಷ್ಟರಲ್ಲಿ ಈ ಮನೆಯವ್ರ ಗಮನ ಬೇರೆ ಕಡೆ ಇರೋ ಥರ ಮಾಡಬೇಕು. ನಾವೆಲ್ಲ ಮನೆಯಾಗಿದ್ರು ದೊರೆ ಇಲ್ಲಿರಕ್ಕೆ ಇಷ್ಟನೇ ಪಡೋದಿಲ್ಲ. ಅದು ಯಾಕೆ ಹಂಗಂತೀರಿ ಅವರೇ? ಇವನು ಕೆಲಸ ಐತೆ ಅಂತ ಹೋದ್ರಲ್ಲ. ಇಲ್ಲ ಪುಟ್ಟಕ್ಕ, ಸ್ನೇಹ ಸತ್ಮ್ಯಾಕೆ ನಮ್ಮ ದೊರೆ ತುಂಬ ಬದಲಾಗ್ಬಿಟ್ಟ. ನೊಂದ್ಕೋಬೇಡಿ, ಕಾಲನೇ ಎಲ್ಲ ಸರಿ ಮಾಡ್ತದೆ. ಅಮ್ಮ ತಾಯಿ ಏನಾದರೂ ಇದ್ರೆ ಕೊಡ್ರವಾ. ಏಯ್, ನೀನು ಯಾಕೆ ಇಲ್ಲಿಗೆ ಬಂದೆ? ನೀನನ್ನು ಯಾರು ಒಳಗಡೆ ಬಿಟ್ಟಿದ್ದು? ನಡಿ ಆಚೆ. ರಾಧಾ ನಿಜವಾಗ್ಲೂ ನನ್ನ ಭಿಕ್ಷುಕ ಅನ್ಕೊಂಡಿದ್ದಾಳೆ. ಏಯ್, ನಿಂಗೆ ಹೇಳ್ತಿರೋದು ಕೇಳಿಸ್ತಿಲ್ವಾ? ನಡಿ ಆಚೆ. ರಾಧಾ, ಯಾಕವ ಹಂಗದರ್ತಿದೀಯೇ? ತುಂಬ ಹಸುವಾಗ್ತಿದೆ, ಏನಾದರೂ ಇದ್ರೆ ಕೊಡ್ರವಾ. ರಾಧಾ, ಕಾರಿದಾಗೆ ಯಾರಾದರೂ ಹಸುವು ಅಂತ ಬಂದರೆ ಹಾಗೆ ಕಳಿಸ್ಬಾರ್ದು ಕಣವ. ಏನಾದರೂ ಕೊಟ್ಟು ಕಳಿಸು. ನೀವೇನಾದರೂ ಮಾಡ್ಕೊಳ್ಳಿ, ಇವ್ರಿಗೆ ಊಟ ಕೊಡೋದಕ್ಕೆ ನಂಗೆ ಟೈಮ್ ಇಲ್ಲ. ಬಸ್ಸು, ಬಸ್ಸು, ಏನವ್ವ? ಅಲ್ಲೋಡು, ಯಾರ ಭಿಕ್ಷುಕ ವಾಟಸ್ಕೊಂಬಂದವನೆ. ಅವನ ವಾಟಿಗೆ ಏನಾರು ಒಂದಿಷ್ಟು ಕೊಡವ. ಸರಿ ಅಮ್ಮ. ತಟ್ಟೆನಾದ್ರೂ ಇದೆಯೇನಪ್ಪ? ಇಲ್ಲ ಕಣ್ರವಾ. ತಟ್ಟೆ ತಂದಿಲ್ಲ ಅಂದ್ರೆ ಊಟ ಹೇಗೆ ಕೊಡ್ಲಿ? ಅಡಿಕೆ ಪಟ್ಟೆ ತಟ್ಟುಗಳು ಇರ್ತಾವಲ್ಲವ, ಆದರೆ ಒಂದಿಷ್ಟು ಹಾಕಿ ಕೊಡು. ಸರಿ, ಬರ್ತೀನಿ ಇಲ್ಲೇ. ತಡಿಯಪ್ಪ, ನಮ್ಮ ಹುಡುಗಿ ತಂದು ಕೊಡ್ತದೆ. ಸರಿ ಕಣವ. ಪೆದ್ ಮುಂಡೆವು, ನಾನು ಇಷ್ಟು ಹತ್ರದಲ್ಲಿದ್ದರೂ ನನ್ನನ್ನು ಗುರ್ತಿಡೋಕ್ಕಾಗ್ತಿಲ್ಲ. ಇನ್ನಿವರು ನಮ್ಮಮ್ಮನ ಗುರ್ತಿಡಿದಾರ. ಅಕ್ಕ, ಇದೆಲ್ಲ ಯಾರಿಗೆ? ಹೊರಗಡೆ ಭಿಕ್ಷುಕ ಬಂದಿದ್ದಾನೆ, ಅವನಿಗೆ ತುಂಬ ಹಸುವಂತೆ, ಅದಕ್ಕೆ ಅವನಿಗೆ ಕೊಡೋಣ ಅಂತ. ಇದನ್ನ ನಾನೇ ನೋಡ್ಕೋತೀನಿ. ನೀವು ಫಸ್ಟ್ ಪುರೋಹಿತ್ರ ಕೊಡ್ಬೇಕಿರೋ ಸಾಮಾನುಗಳೆಲ್ಲ ಜೋಡಿಸ್ಕೊಳ್ಳಿ ಹೋಗಿ. ಸರಿ ಸ್ನೇಹ. ಓಹೋ, ಊಟನ ಮಿಮಿಕ್ರಿ ಆರ್ಟಿಸ್ಟ್ ತೊಗೊಂಡ್ಬರ್ತಿದ್ದಾಳೆ. ಕಟ್ ಹಾಕಿ ನನ್ನ ಹತ್ರನೇ ಬಿಲ್ಡಪ್ ಮಾತಾಡ್ತೀಯ. ಇವಾಗ ನಾನು ನಿನ್ನ ಮುಂದೆ ನಿಂತಿದ್ದು ನಿನ್ನಿಂದ ನಾನು ಕಂಡಿಡಿಯೋಕ್ಕಾಗ್ತಿಲ್ಲ. ಹಾಂ, ಹೆಂಗೆ ಈ ಕಲಿ ಅವತಾರ? ಊಟ ಕೇಳದ್ಯಂತಲ್ಲಪ್ಪ, ತಗೋ. ತುಂಬ ಉಪಕಾರ ಆಯಿತು ಕಣವ. ಅತ್ತೆ, ನೀವು ಒಬ್ಬರೇ ಇದ್ದಿದ್ದು ಒಳ್ಳೇದಾಯಿತು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅತ್ತೆ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಆಗಲೇ ನೀವು ಮದುವೆ ವಿಚಾರ ಮಾತಾಡಿದ್ದು ನನಗೆ ಒಪ್ಪಿಗೆ ಇಲ್ಲ ಅತ್ತೆ. ಅತ್ತೆ, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಅದು ಮದುವೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದ ವಿಷಯ. ಮನಸ್ಸೇ ಇಲ್ಲ ಅಂದರೆ ಹೇಗೆ ಮದುವೆಗೆ ಒಪ್ಕೊಳ್ಳಿ ಅತ್ತೆ?
ಏನಪ್ಪ ಇದು ಈ ರಾಧಾ ಮನ್ಸು ಮದ್ವೆ ಅಂತ ಏನೇನೋ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ನಿಜವಾಗ್ಲೂ ಅತ್ತೆ, ನನಗೆ ಬೇರೆಯವ್ರನ್ನ ಮದ್ವೆ ಆಗೋದಕ್ಕೆ ಮನ್ಸಿಲ್ಲ. ಯಾಕೆ ಅಂದ್ರೆ ಅದು ನಿನಗೆ ಕಂಟಿ ಅಂದರೆ ಇಷ್ಟ, ಅದಕ್ಕೆ. ಅತ್ತೆ ಆದರೆ ನಿನ್ನ ಮದುವೆ ಕಂಟಿ ಜೊತೆ ಆಗಲ್ಲ. ಅತ್ತೆ ಯಾವಳೆ ನಿನ್ನ ಅತ್ತೆ? ತಲೆನಲ್ಲಿ ನಾಯಂ ಪೈಸೆ ಬುದ್ಧಿ ಇಲ್ಲ, ಬೇರೆಯವ್ರು ಹೇಳಿದ ಮಾತು ಕೇಳಲ್ಲ. 3 ಹೊತ್ತು ಕಂಟಿ ಕಂಟಿ. ಇನ್ನೊಂದ್ಸತಿ ನಿನ್ನ ಬಾಯಲ್ಲಿ ಕಂಟಿ ಅಂತ ಬಂದ್ರೆ ಶುಂಠಿ ಜಜ್ದಾಗ ಜಜ್ಜ್ ಬಿಡ್ತೀನಿ, ಹುಷಾರ್. ಅತ್ತೆ ನೀವಿಂಗೆಲ್ಲ ಯಾವಳೆ ನಿನ್ನ ಅತ್ತೆ? ಸಿಂಗರಮ್ಮ ಅಲ್ಲ, ಪರವಾಗಿಲ್ವೇ, ಲೇಟ್ ಆಗಾದ್ರೂ ಸರಿಯಾಗೆ ಕಂಡಿಡ್ತಿದ್ಯಾ. ಬೇಷ್. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನು ಮಾಡಕ್ಕಾಗಿಲ್ಲ ಅಂದಿದ್ದನ್ನ ನಾನು ಮಾಡಕ್ ಬಂದಿದ್ದೀನಿ. ಚಕ್ಕಾರ ಎತ್ತಿದ್ರೆ ಹುಷಾರ್. ಏಯ್, ನನ್ನ ಬೆನ್ನ ಹಿಂದೆ ಏನಾದ್ರೂ ಆಟ ಆಡಕ್ ನೋಡಿದ್ರೆ ನಾನಿಲ್ಲಿಗೆ ಬರಕ್ಕೆ ಸಹಾಯ ಮಾಡಿದ್ದು ನೀನೇ ಅಂತ ಮನೆಯವರೆಲ್ರಿಗೂ ಹೇಳು. ನೋಡು ಸಿಂಗರಮ್ಮ, ನೋಡು, ನನಗೆ ಸಹಾಯ ಮಾಡ್ತೀನಿ ಅಂತ ಆಸೆ ಹುಡ್ಸಿದವಳ ನೀನು. ಇವಾಗ ಬಂದು ನನಗೆ ಎದುರಿಸ್ತಿದ್ದೀರಾ. ಇದರ ಪರಿಣಾಮ ಸರಿ ಇರಲ್ಲ. ನಾನು ಸಹಾಯ ಮಾಡ್ತೀನಿ ಅಂದ್ರೆ ನನ್ನ ಹತ್ರನೇ ಗೊಂಚಲಿ ತೋರಿಸ್ತೀಯಾ? ನನ್ನ ದಾರಿ ನಾನೇ ನೋಡ್ಕೊಳ್ತೀನಿ ಅಂತ ಬೇರೆ ಹೇಳ್ತೀಯಾ? ಮತ್ತೆ ಇನ್ನೇನು, ಒಂದಾದ್ಮೇಲೆ ಒಂದು ಕೆಲಸ ಹೇಳ್ತಾನೆ ಇದ್ರೆ ಯಾರು ಮಾಡ್ತಾರೆ? ಮಾಡಬೇಕು. ಒಂದ್ಸತಿ ಈ ಸಿಂಗಂ ಸಹವಾಸಕ್ಕೆ ಬಂದ ಮೇಲೆ ನಾನೇ ಕೈ ಬಿಡೋವರೆಗೂ ನನ್ನ ಕಾಲ್ ಹಿಡಿಬೇಕು. ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಮನೆಯವ್ರಿಗೆ ಏನಾದರೂ ಗೊತ್ತಾದ್ರೆ ಅದ್ರ ಪರಿಣಾಮ ಆಗದೆ ಹಾಗೆ ಮಾಡಕ್ಕೆ ನೀನಿದೆಯಲ್ಲೇ, ಮಾಡಿ ಹೋಗು. ವಾಟ್ ಯು ಮೀನ್? ಮೀನು ಇಲ್ಲ, ಮೊಟ್ಟೆನೂ ಇಲ್ಲ. ಹೋಗು, ಬಾಗ್ಲಕಾಯಿ ಹೋಗು. ಇಲ್ಲ, ನಾನು ಆ ಕೆಲಸ ಮಾಡಲ್ಲ. ವಾ, ಹೌದಾ? ಸರಿ ಬಿಡು, ಹಾಗಾದ್ರೆ ನಾನೇ ಕೂಗಿ ಕರೆದು ಮನೆಯವ್ರನ್ನೆಲ್ಲ ಇಲ್ಲಿ ಸೇರಿಸ್ತೀನಿ. ತಪ್ಪಿಸ್ಕೊಳ್ಳೋದು ನನಗೇನು ಹೊಸ್ತಲ್ಲ ಬಿಡು. ಆದರೆ ಪಾಪ ನೀನು ಏನು ಮಾಡ್ತೀಯ? ಹಂಗೆಲ್ಲ ಮಾಡಬಾರ್ದು. ಹೋಗಮ್ಮ ಜವಾನ ಮರಿ, ಮುದ್ದು ಮರಿ, ನಾಯಿ ಮರಿ, ಹೋಗಿ ಬಾಗ್ಲಕಾಯಿ ಹೋಗು. ಸಾಹಸ ಮಾಡಕ್ಕೆ ವಾಚ್ಮ್ಯಾನ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.